ವೀಕ್ಷಕರೇ, ಅಕ್ಷಯ ತೃತೀಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅವತ್ತು ಚಿನ್ನ ಕೊಳ್ಳೋ ಪ್ಲಾನ್ನಲ್ಲಿ ನೀವಿದ್ದೀರಾ? ಮದುವೆಗೋ, ಮುಂಜಿಗೋ ಅಥವಾ ಇನ್ವೆಸ್ಟ್ಮೆಂಟಿಗೋಸ್ಕರ ಬಂಗಾರ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರ? ಹಾಗಿದ್ರೆ ಒಂದು ನಿಮಿಷ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಮದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಎಸ್, ನೀವು ಕೇಳ್ತಾ ಇರೋದು ನಿಜ ಅಂದ್ರೆ ನಿಜ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಟನ್ಗೂ ಹೆಚ್ಚು ಚಿನ್ನ ಮತ್ತು ಬೆಳ್ಳಿ ಕಸ್ಟಮ್ಸ್ ಅಧಿಕಾರಿಗಳ ವಶದಲ್ಲಿ ಸಿಲುಕಿಕೊಂಡಿದೆ. ಬ್ಯಾಂಕ್ಗಳು ಹೊಸ ಆರ್ಡರ್ಗಳನ್ನೇ ನಿಲ್ಲಿಸಿಬಿಟ್ಟಿವೆ. ಇದನ್ನ ನಾವು ಸುಮ್ಮನೆ ಹೇಳ್ತಿಲ್ಲ. ಇದರ ಬಗ್ಗೆ ರಾಯ್ಟರ್ಸ್ ವರದಿ ಮಾಡಿದ್ದು ಭಾರತದ ಚಿನ್ನ ಹಾಗೂ ಬೆಳ್ಳಿ ಬಿಕ್ಕಟ್ಟನ್ನ ತೆರೆದಿಟ್ಟಿದೆ. ಹಾಗಾದ್ರೆ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಇಂಪೋರ್ಟ್ ಯಾಕೆ ದಿಢೀರ್ ಅಂತ ನಿಂತು ಹೋಯ್ತು? ಇದರ ಹಿಂದಿರೋ ಕಾರಣವಾದ್ರೂ ಏನು? ಇದರಿಂದ ಕಾಮನ್ ಮ್ಯಾನ್ ಮೇಲೆ ನಾವು ಕೊಳ್ಳುವ ಚಿನ್ನದ ಮೇಲೆ ಏನು ಪರಿಣಾಮ ಬೀರಲಿದೆ? ಅಕ್ಷಯ ತೃತೀಯಕ್ಕೆ ಚಿನ್ನದ ಕೊರತೆ ಉಂಟಾಗುತ್ತಾ? ಬೆಲೆ ಗಗನಕ್ಕೇರುತ್ತಾ? ಅಥವಾ ಇದರ ಹಿಂದೆ ಸರ್ಕಾರದ ಯಾವುದಾದ್ರೂ ಈಡನ್ ಅಜೆಂಡಾ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ನೋಡೋಣ ಬನ್ನಿ. ಭಾರಿ ಚಿನ್ನ ಬೆಳ್ಳಿ ಬಿಕ್ಕಟ್ಟು, ಆಮದು ಸ್ಥಗಿತ, ಕಸ್ಟಮ್ಸ್ನಲ್ಲಿ ಸಿಲುಕಿದ 13 ಟನ್ ಚಿನ್ನ ಬೆಳ್ಳಿ. ವೀಕ್ಷಕರೇ, ಮೊದಲು ಈಗಿನ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಆಮದು ಮಾಡಿಕೊಳ್ಳುವ ಅಧಿಕಾರ ಇರೋದು ರಿಸರ್ವ್ ಬ್ಯಾಂಕ್ನಿಂದ ಮಾನ್ಯತೆ ಪಡೆದ ಬ್ಯಾಂಕ್ಗಳಿಗೆ ಮಾತ್ರ. ಈ ಬ್ಯಾಂಕ್ಗಳು ವಿದೇಶಿ ಪೂರೈಕೆದಾರರಿಂದ ಅಂದ್ರೆ ಫಾರಿನ್ ಸಪ್ಲೈಯರ್ಸ್ನಿಂದ ಚಿನ್ನ ಬೆಳ್ಳಿಯನ್ನ ಖರೀದಿಸಿ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ತವೆ, ತರಿಸ್ಕೊಳ್ತವೆ. ಆದರೆ ಈಗ ಈ ಎಲ್ಲಾ ಬ್ಯಾಂಕ್ಗಳು ಹೊಸ ಆರ್ಡರ್ಗಳನ್ನೇ ನೀಡುವುದನ್ನ ನಿಲ್ಲಿಸಿಬಿಟ್ಟಿವೆ. ಅದು ಯಾಕೆ ಗೊತ್ತಾ? ಯಾಕಂದ್ರೆ ಈಗಾಗಲೇ ಇಂಪೋರ್ಟ್ ಮಾಡಿಕೊಂಡಿರೋ ಬೃಹತ್ ಪ್ರಮಾಣದ ಗೋಲ್ಡ್ ಅಂಡ್ ಸಿಲ್ವರ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಸಿಗದೆ ಸಿಲುಕಿಕೊಂಡಿದೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆಯ ಮೂಲಗಳ ಪ್ರಕಾರ ಸುಮಾರು 5 ಟನ್ಗೂ ಹೆಚ್ಚು ಚಿನ್ನ ಮತ್ತು 8 ಟನ್ಗೂ ಅಧಿಕ ಬೆಳ್ಳಿ ಕಸ್ಟಮ್ ಕ್ಲಿಯರೆನ್ಸ್ ಇಲ್ಲದೆ ಸಿಲುಕಿಕೊಂಡಿದೆ. ಮುಂಬೈನ ಖಾಸಗಿ ಬ್ಯಾಂಕ್ ಒಂದರ ಅಧಿಕಾರಿಯೊಬ್ರು ಹೇಳೋ ಪ್ರಕಾರ ಈ ಹಿಂದೆ ಬಂದಿರೋ ಗೋಲ್ಡ್ ಅಂಡ್ ಸಿಲ್ವರ್ ಕನ್ಸೈನ್ಮೆಂಟ್ಗಳೇ ಕ್ಲಿಯರ್ ಆಗ್ತಿಲ್ಲ. ಹೀಗಿರುವಾಗ ಹೊಸದಾಗಿ ಗೋಲ್ಡ್ ಅಂಡ್ ಸಿಲ್ವರ್ ಅನ್ನ ಆರ್ಡರ್ ಮಾಡಿ ತರಿಸಿಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಎಲ್ಲಾ ಬ್ಯಾಂಕ್ಗಳು ಸದ್ಯಕ್ಕೆ ಆಮದು ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ತಡೆ ಹಿಡಿದಿವೆ. ಬ್ಯಾಂಕ್ಗಳಿಂದ ಚಿನ್ನ ಬೆಳ್ಳಿ ಆಮದು ನಿಂತಿದ್ದೇಕೆ? ಡಿಜಿಎಫ್ಟಿಯ ವಿಳಂಬ ನೀತಿಯಿಂದ ಈ ಅವಾಂತರ. ಹಾಗಾದ್ರೆ ಈ ಚಿನ್ನ ಬೆಳ್ಳಿ ಕಸ್ಟಮ್ಸ್ ನಲ್ಲಿ ಯಾಕೆ ಸಿಲುಕಿಕೊಂಡಿದೆ? ಬ್ಯಾಂಕ್ಗಳು ಯಾಕೆ ಇಂಪೋರ್ಟ್ ಅನ್ನ ನಿಲ್ಲಿಸಿವೆ? ಇದರ ಹಿಂದಿರೋ ಕಾರಣ ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗ್ಬಹುದು, ಸರ್ಪ್ರೈಸ್ ಆಗ್ಬಹುದು. ಇದು ಯಾವುದೋ ದೊಡ್ಡ ಹಗರಣ ಅಲ್ಲ, ಸ್ಕ್ಯಾಮ್ ಅಲ್ಲ, ಬ್ಯಾಂಕ್ಗಳು ಮಾಡಿದೋ ತಪ್ಪಂದ್ರೂ ಅಲ್ವೇ ಅಲ್ಲ. ಬದಲಾಗಿ ಇದು ಕೇವಲ ಒಂದು ಗೌರ್ಮೆಂಟ್ ಆರ್ಡರ್ನ ವಿಳಂಬದಿಂದ ಆಗಿರೋ ದೊಡ್ಡ ಅವಾಂತರ. ಹೌದು, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರೋ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಅಂದ್ರೆ ಡಿಜಿಎಫ್ಟಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಿತ್ತು. ಆ ಆದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವೆಲ್ಲ ಬ್ಯಾಂಕ್ಗಳಿಗೆ ಚಿನ್ನ ಮತ್ತು ಬೆಳ್ಳಿಯನ್ನ ಇಂಪೋರ್ಟ್ ಮಾಡಿಕೊಳ್ಳಲು ಅಧಿಕಾರ ನೀಡಿದೆ ಅನ್ನೋ ಲಿಸ್ಟ್ ಇರುತ್ತೆ. ಕಳೆದ ಆರ್ಥಿಕ ವರ್ಷ ಅಂದ್ರೆ ಮಾರ್ಚ್ 31ಕ್ಕೆ ಹಳೆ ಆದೇಶದ ಅವಧಿ ಮುಗಿದು ಹೋಗಿದೆ. ಈಗ ಹೊಸ ಆರ್ಥಿಕ ವರ್ಷ ಶುರುವಾಗಿ ಏಪ್ರಿಲ್ ತಿಂಗಳು ಅರ್ಧ ಕಳೆದ್ರೂ ಕೂಡ ಡಿಜಿಎಫ್ಟಿ ಇನ್ನೂ ಕೂಡ ಹೊಸ ಆದೇಶದ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ. ಪ್ರತಿ ವರ್ಷ ಏಪ್ರಿಲ್ ಮೊದಲ ವಾರದಲ್ಲೇ ಈ ಆದೇಶ ಬಂದ್ಬಿಡ್ತಿತ್ತು. ಆದ್ರೆ ಈ ಬಾರಿ ವಿಳಂಬವಾಗಿದ್ರಿಂದ, ಡಿಲೇ ಆಗಿದ್ರಿಂದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಯಾವ ಬ್ಯಾಂಕ್ಗಳಿಗೆ ಅಧಿಕಾರ ಇದೆ, ಯಾವುದಕ್ಕೆ ಇಲ್ಲ ಅನ್ನೋ ಅಧಿಕೃತ ಮಾಹಿತಿ ಇಲ್ಲ. ಇದೇ ಕಾರಣಕ್ಕೆ ಅವರು ಚಿನ್ನ ಮತ್ತು ಬೆಳ್ಳಿಯ ಕನ್ಸೈನ್ಮೆಂಟ್ಗಳನ್ನ ಕ್ಲಿಯರ್ ಮಾಡ್ತಿಲ್ಲ. ಈ ಒಂದು ಸಣ್ಣ ಆಡಳಿತಾತ್ಮಕ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡಿಲೆಯಿಂದ ಇಂದು ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪೂರೈಕೆ ಸರಪಳಿಯೇ ಕಟ್ಟಾಗುವ ಹಂತಕ್ಕೆ ಬಂದು ತಲುಪಿದೆ. ಚಿನ್ನದ ಬರಗಾಲ ಶುರು, ಬೆಲೆ ಏರಿಕೆ ಫಿಕ್ಸ್. ಈ ಅಕ್ಷಯ ತೃತೀಯಕ್ಕೆ ಬಂಗಾರ ಸಿಗಲ್ವಾ? ಈ ಆಮದು ಸ್ಥಗಿತದ ಎಫೆಕ್ಟ್ ಏನಾಗಬಹುದು ಅಂತ ನೀವು ಕೇಳಬಹುದು. ಇದರ ನೇರ ಪರಿಣಾಮ, ನೇರ ಎಫೆಕ್ಟ್ ಬೀಳೋದು ನಿಮ್ಮಂತ ಕಾಮನ್ ಮ್ಯಾನ್, ಸಾಮಾನ್ಯ ಗ್ರಾಹಕರ ಮೇಲೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಚಿನ್ನದ ಬೇಡಿಕೆ ಎಷ್ಟಿದೆ ಅಂದ್ರೆ ನಾವು ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕರು. ಬೆಳ್ಳಿಯಲ್ಲಂತೂ ನಾವೇ ನಂಬರ್ 1. ಆದ್ರೆ ನಮ್ಮ ಬೇಡಿಕೆಯ ಬಹುತೇಕ ಎಲ್ಲಾ ಚಿನ್ನ ಬೆಳ್ಳಿಯನ್ನ ನಾವು ಫಾರಿನ್ಗಳಿಂದಲೇ ತರಿಸ್ಕೊಳ್ಬೇಕು. ನಮ್ಮಲ್ಲಿ ಉತ್ಪಾದನೆ ಆಗುವುದು ನಗಣ್ಯ. ಹೀಗಿರುವಾಗ ಆಮದು ಅಥವಾ ಇಂಪೋರ್ಟ್ ನಿಂತು ಹೋದ್ರೆ ಏನಾಗುತ್ತೆ? ಸಹಜವಾಗಿಯೇ ಮಾರುಕಟ್ಟೆಯಲ್ಲಿ ಚಿನ್ನದ ಕೊರತೆ ಸೃಷ್ಟಿಯಾಗುತ್ತೆ. ಸಪ್ಲೈ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಿದ್ರೆ
ಬೆಲೆ ಗಗನಕ್ಕೇರೋದು ಗ್ಯಾರಂಟಿ. ಇಂಡಿಯಾ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರು ಇದೇ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತಕ್ಷಣವೇ ಇದರಲ್ಲಿ ಮಧ್ಯಪ್ರವೇಶಿಸಿ ಈ ಕನ್ಫ್ಯೂಷನ್ ಈ ಗೊಂದಲವನ್ನ ಬಗೆಹರಿಸಬೇಕು. ಇಲ್ಲದಿದ್ರೆ ಭಾರತದ ಎರಡನೇ ಅತಿ ದೊಡ್ಡ ಚಿನ್ನ ಖರೀದಿಸುವ ಹಬ್ಬವಾದ ಅಕ್ಷಯ ತೃತೀಯದ ನಂತರ ಚಿನ್ನದ ತೀವ್ರ ಕೊರತೆ ಉಂಟಾಗಿ ಬೆಲೆ ಗಗನಕ್ಕೇರಲಿದೆ ಅಂತ ಅವರು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಬೆಲೆಗಿಂತಲೂ ಭಾರತದ ಮಾರ್ಕೆಟ್ನಲ್ಲಿ ಗೋಲ್ಡ್ ಬೆಲೆ ಇನ್ನಷ್ಟು ದುಬಾರಿ ಆಗಲಿದೆ. ರೂಪಾಯಿ ಉಳಿಸಲು ಈ ಪ್ಲಾನ್ ಮಾಡ್ತಾ ಸರ್ಕಾರ. ತೆರೆಮರೆಯಲ್ಲಿ ನಡೆಯುತ್ತಿದೆಯಾ ಆರ್ಥಿಕ ತಂತ್ರ? ಈಗ ಇನ್ನೊಂದು ಪ್ರಮುಖ ವಿಚಾರಣೆಗೆ ಬರೋಣ. ಇದು ಕೇವಲ ಆಡಳಿತಾತ್ಮಕ ವಿಳಂಬನ ಅಥವಾ ಇದರ ಹಿಂದೆ ಸರ್ಕಾರದ ಯಾವುದಾದ್ರೂ ದೊಡ್ಡ ಆರ್ಥಿಕ ತಂತ್ರ ಅಡಗಿದೆಯಾ ಎಂಬ ಪ್ರಶ್ನೆಯೂ ಕೂಡ ಎದ್ದಿದೆ. ಕೋಲ್ಕತ್ತಾದ ಬುಲಿಯನ್ ಡೀಲರ್ ಒಬ್ಬರ ಪ್ರಕಾರ ಇದರ ಹಿಂದೆ ಸರ್ಕಾರದ ಒಂದು ಲೆಕ್ಕಾಚಾರ ಇರಬಹುದು ಅಂತ ಹೇಳ್ತಿದ್ದಾರೆ. ಅವರ ಪ್ರಕಾರ ಇರಾನ್ ಸಂಘರ್ಷದಿಂದಾಗಿ ಈಗಾಗಲೇ ಕಚ್ಚಾ ತೈಲ, ಗ್ಯಾಸ್ ಮತ್ತು ರಸಗೊಬ್ಬರದ ಬೆಲೆ ಜಾಗತಿಕವಾಗಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಿದೆ. ಇದರಿಂದ ಭಾರತದ ಇಂಪೋರ್ಟ್ ಬಿಲ್ ಅಂದ್ರೆ ನಾವು ವಿದೇಶಗಳಿಗೆ ಕೊಡಬೇಕಾದ ಹಣ ಏಪ್ರಿಲ್ ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗೆ ಇಂಪೋರ್ಟ್ ಹೆಚ್ಚಾದಾಗ ದೇಶದ ವ್ಯಾಪಾರ ಕೊರತೆ ಹೆಚ್ಚಾಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಈಗಾಗಲೇ ಈ ವರ್ಷ ಏಷ್ಯಾದಲ್ಲೇ ರೂಪಾಯಿ ಅತ್ಯಂತ ಕಳಪೆ ಪ್ರದರ್ಶನವನ್ನ ನೀಡಿದೆ. ಜೊತೆಗೆ ಡಾಲರ್ ಎದುರು ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಕುಸಿಯುತ್ತಲೇ ಇದೆ. ಈಗಾಗಲೇ 92+ ಆಗಿದೆ. ಹೀಗಾಗಿ ವ್ಯಾಪಾರದ ಕೊರತೆಯನ್ನ ಕಂಟ್ರೋಲ್ ನೀಡಲು ಮತ್ತು ರೂಪಾಯಿಗೆ ಸಪೋರ್ಟ್ ಅನ್ನು ನೀಡಲು ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಚಿನ್ನ ಮತ್ತು ಬೆಳ್ಳಿಯಂತಹ ಅತಿ ಹೆಚ್ಚು ಆಮದಾಗುವ ವಸ್ತುಗಳ ಪ್ರಕ್ರಿಯೆಯನ್ನ ಸ್ಲೋ ಮಾಡ್ತಿದೆ. ಇದು ಕೂಡ ಒಂದು ಸಾಧ್ಯತೆ ಅಂತ ಅನಲೈಸ್ ಮಾಡಲಾಗ್ತಿದೆ. ಸದ್ಯಕ್ಕೆ ಮಳಿಗೆಗಳಿಗೆ ಚಿನ್ನ ಎಲ್ಲಿಂದ ಬರ್ತಿದೆ? ಮಾರುಕಟ್ಟೆ ನಂಬಿರೋದು ಹಳೆ ಸ್ಟಾಕ್ ಅನ್ನೇ. ಓಕೆ, ಒಂದ್ ಕಡೆ ಆಮದು ನಿಂತೋಗಿದೆ. ಹಾಗಾದ್ರೆ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಿರೋ ಚಿನ್ನ ಎಲ್ಲಿಂದ ಬರ್ತಿದೆ? ಹೊಸ ಆಮದು ಇಲ್ಲದ ಮೇಲೆ ಜ್ಯುವೆಲರಿ ಶಾಪ್ಗಳು ಹೇಗೆ ನಡೀತಿವೆ? ಸದ್ಯಕ್ಕೆ ಎರಡು ಮೂಲಗಳಿಂದ ಮಾರ್ಕೆಟ್ಗೆ ಚಿನ್ನ ಎಂಟ್ರಿ ಆಗ್ತಿದೆ, ಚಿನ್ನ ಸಪ್ಲೈ ಆಗ್ತಿದೆ. ಒಂದು, ಇಂದಿನ ತಿಂಗಳುಗಳಲ್ಲಿ ಅಂದ್ರೆ ಕಳೆದ ತಿಂಗಳಲ್ಲಿ ಇಂಪೋರ್ಟ್ ಮಾಡ್ಕೊಂಡ ಇಟ್ಕೊಂಡಿದ್ದ ಹಳೆ ದಾಸ್ತಾನು. ಎರಡನೇದು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಿಂದ ಜನರು ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹಿಂಪಡ್ತಿದ್ದಾರೆ. ETF ಅಂದ್ರೆ ಚಿನ್ನದ ಮೇಲೆ ಮಾಡೋ ಒಂದು ರೀತಿಯ ಡಿಜಿಟಲ್ ಇನ್ವೆಸ್ಟ್ಮೆಂಟ್. ಈಗ ಜನರು ಅದನ್ನು ಮಾರಿ ಕ್ಯಾಶ್ ಮಾಡ್ಕೊಳ್ತಿದ್ದಾರೆ. ಆ ಚಿನ್ನ ಮಾರುಕಟ್ಟೆಗೆ ಬರ್ತಿದೆ. ಆದ್ರೆ ಈ ಎರಡೂ ಮೂಲಗಳು ಶಾಶ್ವತವಲ್ಲ, ಕೇವಲ ತಾತ್ಕಾಲಿಕ ಮಾತ್ರ. ಹಳೆ ಸ್ಟಾಕ್ ಕೆಲವೇ ದಿನಗಳಲ್ಲಿ ಖಾಲಿ ಆಗಲಿದೆ. ಆ ನಂತರ ನಿಜವಾದ ಕೊರತೆ ಶುರುವಾಗಲಿದೆ. ಇನ್ನು ಏಪ್ರಿಲ್ 17ರಂದು MCX ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,53,188 ರೂಪಾಯಿ ಇತ್ತು. ಬೆಳ್ಳಿ ಬೆಲೆ ಕೆಜಿಗೆ 2,50,000 ರೂಪಾಯಿ ಇದೆ. ಚಿನ್ನ ಬೆಳ್ಳಿ ಆಭರಣ ಆಮದಿಗೆ ನಿರ್ಬಂಧ, ಜ್ಯುವೆಲರಿ ಆಮದಿಗೆ ವಿಶೇಷ ಲೈಸೆನ್ಸ್ ಬೇಕು. ಇದೆಲ್ಲ ಒಂದ್ ಕಡೆ ಆದ್ರೆ ಕೆಲ ದಿನಗಳ ಹಿಂದಷ್ಟೇ ಇದೇ DGFT ಚಿನ್ನದ ಆಮದಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಆದೇಶವನ್ನು ಕೂಡ ಹೊರಡಿಸಿತ್ತು. ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಆಭರಣಗಳ ಆಮದನ್ನ ಮುಕ್ತ ವರ್ಗದಿಂದ ಅಂದ್ರೆ ಪ್ರೀ ಕ್ಯಾಟಗರಿಯಿಂದ ನಿರ್ಬಂಧಿತ ವರ್ಗಕ್ಕೆ ಮೂವ್ ಮಾಡಿತ್ತು. ಇದರರ್ಥ ಇನ್ಮುಂದೆ ಆಭರಣಗಳನ್ನ ಆಮದು ಮಾಡಿಕೊಳ್ಳಲು ಸರ್ಕಾರದ ಸ್ಪೆಷಲ್ ಲೈಸೆನ್ಸ್ ಅಥವಾ ಪೂರ್ವಾನುಮತಿ ಕಡ್ಡಾಯವಾಗಿದೆ. ಈ ಕಠಿಣ ನಿಯಮವನ್ನ ಯಾವುದೇ ಕಾಲಾವಕಾಶ ನೀಡದೆ ತಕ್ಷಣವೇ ಜಾರಿಗೆ ತರಲಾಗಿದೆ. ಈಗಾಗಲೇ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ ಅಥವಾ ಶಿಪ್ ನಲ್ಲಿ ಬರೋಲಿರುವ ಚಿನ್ನಾಭರಣಗಳಿಗೂ ಈ ನ್ಯೂ ರೂಲ್ ಅನ್ವಯವಾಗಲಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ದಿಢೀರ್ ಕ್ರಮದ ಹಿಂದಿರೋ ಪ್ರಮುಖ ಕಾರಣವೆಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದಗಳ ದುರ್ಬಳಕೆಯನ್ನು ತಡೆಯುವುದು. ಕೆಲವು ವ್ಯಾಪಾರಿಗಳು ಭಾರತ ಆಸಿಯಾನ್ ಒಪ್ಪಂದವನ್ನು ಬಳಸಿಕೊಂಡು ಕಚ್ಚಾ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೆಚ್ಚಿನ ಆಮದು ಸುಂಕವನ್ನು ತಪ್ಪಿಸಲು ಅವುಗಳನ್ನು ಆಭರಣ ಅಂತ ಘೋಷಿಸಿ ಕಡಿಮೆ ಸುಂಕದಲ್ಲಿ ದೇಶದೊಳಗೆ ತರಿಸಿಕೊಳ್ತಿದ್ರು. ಈ ಅಕ್ರಮಕ್ಕೆ ಕಡಿವಾಣ ಹಾಕುವುದೇ ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಆದರೆ ಈ ಕ್ರಮದಿಂದಾಗಿ ಉದ್ಯಮದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಿಕ್ಸ್ಡ್ ರೆಸ್ಪಾನ್ಸ್ ಕಂಡು ಬಂದಿದೆ. ಅಕ್ರಮವನ್ನು ತಡೆಯಲು ಸ್ವಾಗತಾರ್ಹವಾದರೂ ಪರವಾನಗಿ ಪಡೆಯುವಲ್ಲಿ ಆಗಬಹುದಾದ ಡಿಲೇ ಮತ್ತು ಅಧಿಕಾರಿಶಾಹಿ ಅಡೆತಡೆಗಳಿಂದ ಪ್ರಾಮಾಣಿಕ ವ್ಯಾಪಾರಿಗಳಿಗೆ ತೊಂದರೆ ಆಗಬಹುದು ಎಂಬ ಆತಂಕ ಕೂಡ ಮನೆ ಮಾಡಿದೆ. ಒಟ್ನಲ್ಲಿ ಸದ್ಯಕ್ಕೆ ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಅನಿಶ್ಚಿತತೆ ನಿರ್ಮಾಣವಾಗಿದೆ. DGFTಯ ಒಂದು ಆದೇಶಕ್ಕಾಗಿ ಇಡೀ ಚಿನ್ನದ ಉದ್ಯಮವೇ ಕಾಯ್ತಿದೆ. ಈ ವಿಳಂಬ ಹೀಗೆ ಮುಂದುವರೆದರೆ ಹಬ್ಬದ ಸೀಸನ್ ನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಿಳಿಸಿ.